ಬಿಗ್ ಬಾಸ್ ನೋಡ್ತೀವಣ್ಣ. ಯಾರು ಇಷ್ಟ ಆಗ್ತಾರೆ? ನನಗೆ ಗಿಲ್ಲಿ ನಟನೆ ಇಷ್ಟ. ಯಾಕಂದ್ರೆ ನಮ್ಮ ಥರ ಹಳ್ಳಿ ಪ್ರತಿಭೆ, ಹಳ್ಳಿ ಹುಡುಗ ಎಲ್ಲ ನೋಡಿದವರೆಲ್ಲ ಇಷ್ಟಪಡ್ತಾರೆ. ಅವನು ಆಡೋ ಕಾಮಿಡಿ ಇರ್ಬೋದು, ಏನೋ ಒಂದು ಇದಿರ್ಬೋದು, ಮನೇಲಿ ಒಂದು ಕಾಮಿಡಿಯಾಗಿ ಇದು ಮಾಡ್ಕೊಂಡು ಚೆನ್ನಾಗಿ ಆಡ್ತಾರೆ. ಗಿಲ್ಲಿ ಇಷ್ಟ. ಮತ್ತೆ ಯಾರು ಇಷ್ಟ ಆಗಲ್ಲ? ಯಾರು ಇಷ್ಟ ಇಲ್ಲ ಅಂತಂದರೆ ಎಲ್ಲರೂ ಇಷ್ಟನೇ. ಬಟ್ ಅಶ್ವಿನಿ ಮೇಡಮ್ ಗಿಲ್ಲಿಗೆ ಒಂಥರ ಹರ್ಟ್ ಆಗೋದಾರ ಎಲ್ಲ ಒಂಚೂರು ಮಾತಾಡ್ತಾರೆ. ಅದರಿಂದ ಮತ್ತು ನಾನು ಜಾಸ್ತಿ ರೆಸ್ಪೆಕ್ಟ್ ಕೊಡಬೇಕು, ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕಂತ ಒಂದು ಇದು ಮಾಡ್ತಾರೆ. ಅದಕ್ಕೋಸ್ಕರ ಅಶ್ವಿನಿ ಮೇಡಮ್ ಈಗ 2 ವಾರದಿಂದ ಡಲ್ ಆಗಿದ್ದಾರೆ ಅನ್ಸುತ್ತಲ್ಲ ಅಶ್ವಿನಿ ಮೇಡಮ್? ಡಲ್ ಆಗಿದ್ದಾರೆ ಅಂದರೆ ಸುದೀಪ್ ಸರ್ ಏನಾದರೂ ಅವ್ರಿಗೆ ಒಂದು ಹೇಳಿರ್ಬೋದು. ಅಂದರೆ ಲಾಸ್ಟು ವೀಕಪ್ ಸಂಡೇ ಎಲ್ಲ ಬರ್ತಾ ಇರ್ತಾರಲ್ವ, ಅವ್ರಿಗೇನೋ ಒಂದು ಹೇಳಿರ್ತಾರೆ. ಅದಕ್ಕೋಸ್ಕರ ಅಂದರೆ ರಜತ್ತು ಮತ್ತು ಇವ್ರು ಬಂದ್ರಲ್ಲ, ಏನಾದ್ರು ಡಲ್ ಆಗಿದ್ದಾರೆ ಅಂತ ಹಾಂ ಅದಕ್ಕಿರ್ಬೋದಾ? ಇರ್ಬೋದು ಸರ್. ಅಂದರೆ ರಜತ್ ಅವರು ಬಂದು ಅವರು ಲಾಸ್ಟು ಸೀಸನಲ್ಲೆಲ್ಲ ಸ್ವಲ್ಪ ಅವ್ರೂ ಇದೇ ಥರ ಎಲ್ಲ ಅಂದರೆ ಅವರು ಏನಂತಂದರೆ ಅವರು ಮಾತೆಲ್ಲ ಇದು ಮಾಡ್ತಾರಲ್ವ, ಅದಕ್ಕೋಸ್ಕರ ಅವ್ರೂ ಅವ್ರ ಹತ್ರ ಇದು ಮಾಡೋಕ್ಕಾಗಲ್ಲ. ಅಂದರೆ ಅಶ್ವಿನಿ ಗೌಡರು ಬಿಗ್ ಬಾಸ್ ಸೈಲೆಂಟ್ ಆಗಿದೆ, ಬಿಗ್ ಬಾಸ್ ನೋಡೋಕ್ಕಾಗಲ್ವಾ? ಬಿಗ್ ಬಾಸ್ ನೋಡೋಕ್ಕಾಗಲ್ಲ ಸರ್. ಇಲ್ಲ ನೋಡೋಕ್ಕಾಗಲ್ಲ. ಲೇಡೀಸು ಅದೇ ಥರ ಇರಬೇಕು. ಅಂದರೆ ಗಿಲ್ಲಿನೂ ಅದೇ ಥರ ಪೈಪೋಟಿಗೆ ಕೊಡ್ತಾ ಇದ್ದಾರೆ. ಚೆನ್ನಾಗಿ ಅನಿಸುತ್ತೆ ಇದು ಈ ಸೀಸನ್ನು. ಅಶ್ವಿನಿ ಗೌಡ ಸೈಲೆಂಟ್ ಆದಂಥರ ಬಿಗ್ ಬಾಸ್ ಸೈಲೆಂಟ್ ಆಗಿಬಿಡುತ್ತೆ. ಹೌದು, ನಿಜನಾ? ನಿಜ. ಅವ್ರು ಮಾತಾಡ್ತಾ ಇದ್ರೆ ಒಂಥರ ಗಲಾಟೆ ಮಾಡಿದ್ರೆ ಒಂಥರ ನೋಡೋಕೆ ಇಷ್ಟ ಆಗೋದಲ್ಲ? ಇಲ್ಲ ಸರ್. ಅಂದರೆ ಹಂಗೆ ಗಿಲ್ಲಿ ನಟನ ಹಂಗೆ ಕಾಮಿಡಿ ಮಾಡಬೇಕು, ಅವರು ಅದೇ ಥರ ಉರಿಸ್ಬೇಕು ಅವ್ರಿಗೆ, ಅಷ್ಟೇ ಏನಿಲ್ಲ. ಒಳ್ಳೆ ಕೌಂಟ್ರ್ ಕೊಡ್ತಾ ಇದ್ದಾನೆ ಗಿಲ್ಲಿ. ಕೌಂಟ್ರ್ ಕೊಡ್ತಾ ಇದ್ದಾರೆ ಸರ್. ಮಾತಲ್ಲೇ ಅದು ಸಾಂಗಲ್ಲಿ ಆಯಿತು, ಏನೋ ಒಂದು ಕೊಡ್ತಾ ಇರ್ತಾನೆ. ಸೇಮ್ ಕೌಂಟ್ರ್ ಕೊಡೋದ್ರಲ್ಲಿ ಎಕ್ಸ್ಪರ್ಟು ಗಿಲ್ಲಿ. ಅದೇ ರಘು ಅವ್ರ ಬಗ್ಗೆ ಏನು ಹೇಳ್ತೀರಾ? ರಘು ಅವರು ಅದೇ ಗಿಲ್ಲಿ ಒಂದು ಒಳ್ಳೆ ಸ್ನೇಹಿತರು, ಒಂಥರ ಬ್ರದರ್ ಹಂಗೆ. ಚೆನ್ನಾಗಿ ಅವ್ರದ್ದು ಬಾಂಡಿಂಗ್ ಐತೆ, ಪರವಾಗಿಲ್ಲ. ಜಗಳಾಡ್ದಂಗೆ ಇದೆಯಲ್ಲ 2-3 ದಿನದಿಂದ, ಏನೋ ಬೇರೆ ಆಗಿದ್ದಾರೆ ಅಂತ ಅನ್ಸುತ್ತೆ. ಹೌದಾ ಸರ್? ಏನು ನನಗೆ ಗೊತ್ತಿಲ್ಲ, ಈ ಲಾಸ್ಟ್ ಸೀಸನಿಂದ ನಾನು ನೋಡಿಲ್ಲ. ಇನ್ನು ಧ್ರುವಂತ್ ಅವ್ರು ಹೇಗೆ ಆಡ್ತಿದ್ದಾರೆ? ಧ್ರುವಂತವರು ಸರ್ ನಾನು ನೋಡೋದು ಸ್ವಲ್ಪ ಸೈಲೆಂಟೇನೆ ಸರ್. ಏನು ಅಷ್ಟೇಲೇ ಅನಿಸುತ್ತೆ ಅವ್ರ ಆಟಗಳು. ಅಂದರೆ ಬಿಗ್ ಬಾಸ್ ಮನೇಲಿ ಜಾಸ್ತಿ ನಮಗೆ ವೈರಲ್ ಆಗ್ತಾ ಇರೋದೇ ಈ ಗಿಲ್ಲಿ ಮತ್ತು ಅಶ್ವಿನಿ ಮೇಡಮ್ ಆಗಿರ್ಬೋದು, ಮತ್ತು ಕಾವ್ಯ ಅವರು, ಇವರೆಲ್ಲ ಚೆನ್ನಾಗಿ ಆಡ್ತಾಯಿದ್ದಾರೆ. ಧ್ರುವಂತ್ ಯಾವಾಗ ಎಲ್ಲರ ಕೈಲಿ ಜಗಳನೇ ಮಾಡ್ತಾ ಇರ್ತಾರೆ. ಹೌದು ಸರ್. ಅಂದರೆ ಅದೇ ಸಿಕ್ಕಾಪಟ್ಟೆ ಇದು ವೈರಲ್ ಆಯ್ತಾ ಇದೆಯಲ್ಲ ಸರ್. ಈಗ ಗಿಲ್ಲಿ ಮತ್ತು ಕಾವ್ಯದ ಅವ್ರದ್ದು ಬಾಂಡಿಂಗ್ ಹೆಂಗಿದೆ ಈ ಸಲನೂ ಅವರಿಬ್ಬರು? ಸರ್ ಸ್ಟಾರ್ಟಿಂಗ್ ಬಂದಾಗ ಚೆನ್ನಾಗಿತ್ತು ಬಾಂಡಿಂಗು. ಇವಾಗ ಅವ್ರ ಮನಸ್ಸಲ್ಲಿ ಏನೇನು ಅಂದ್ಕೊಳ್ತಾ ಇದ್ದಾರೋ ಏನೋ ಗೊತ್ತಿಲ್ಲ. ಇವಾಗ ಅಷ್ಟೇ ಇದೆ ಬಾಂಡಿಂಗ್ ಅವರು. ಈಗ ನಿನ್ನೆ ಗಿಲ್ಲಿಗೆ ಕಳಪೆ ಕೊಟ್ಬಿಟ್ರು. ಹಾಂ, ಕಳಪೆ ಕೊಟ್ಟಿದ್ದು ಬೇಗ ಸರಿ ಅನ್ನಿಸ್ತಾ? ಸರ್ ಕಳಪೆ ಅಂತಂದರೆ ಈ ಲಾಸ್ಟ್ ವೀಕಿಂದ ನಾನು ಸ್ವಲ್ಪ ಬಿಗ್ ಬಾಸ್ ನೋಡ್ತಿಲ್ಲ, ಅದರಿಂದ ಸ್ವಲ್ಪ ಗೊತ್ತಿಲ್ಲ ಆಗ್ತದೆ ಸರ್. ಇನ್ನು ಧನುಷ್ ಗೌಡ ಅವ್ರು ಹೇಗೆ ಆಡ್ತಾರೆ? ಧನುಷ್ ಅವರು ಪರವಾಗಿಲ್ಲ ಸರ್, ಅವರು ಆಟ ಆಡ್ತಾ ಇದ್ದಾರೆ ಚೆನ್ನಾಗಿ. ಅಂದರೆ ಇನ್ನೂ ಒಂದು ಸ್ವಲ್ಪ ಬಿಗ್ ಬಾಸ್ ಮನೇಲಿ ಸ್ವಲ್ಪ ಅವರು ತೋರಿಸ್ಕೋಬೇಕಷ್ಟೇ, ಏನಿಲ್ಲ. ರಕ್ಷಿತಾ ಅವರು ಪರವಾಗಿಲ್ಲ, ಮಾತು ಇದರಲ್ಲೆಲ್ಲ ಇವಾಗ ಸ್ವಲ್ಪ ಕನ್ನಡ ಎಲ್ಲ ಚೆನ್ನಾಗಿ ಮಾತಾಡಿಕೊಂಡು ಚೆನ್ನಾಗಿ ಅವರೇ. ಇಲ್ಲಿ ಇವ್ರ ಜೊತೆ ಅವರು ಸ್ವಲ್ಪ ಬಾಂಡಿಂಗ್ ಏನೋ ಇದಿರ್ಬೋದು, ಚೆನ್ನಾಗಿದ್ದಾರೆ. ಈಗ ವೈಲ್ಡ್ ಕಾರ್ಡಲ್ಲಿ ರಜತ್ ಮತ್ತು ಚೈತ್ರೆಗೆ ಒಂದು ಅವಕಾಶ ಕೊಟ್ಟಿದ್ದು ಸರಿನಾ, ಇಲ್ಲ ಬೇರೆಯವರಿಗೆ ಯಾರಿಗಾರು ಕೊಡ್ಬೋದಿತ್ತ? ರಜತ್ತು ಮತ್ತು ಇವ್ರಿಗೆ ಸರ್ ನಮ್ಗೆ ಅನ್ಸೋ ಪ್ರಕಾರ ಇವರು ಚೈತ್ರ ಅವ್ರು ಬರೋಬಲ್ಲು ಲಾಸ್ಟ್ ಸೀಸನಲ್ಲೇ ಇವರು ಸಂಗೀತ ಮೇಡಮ್ ಇದ್ದರು, ಅವರು ಬರ್ಬೋದಾಗಿತ್ತು. ಚೆನ್ನಾಗಿತ್ತು. ಹೌದು, ಫೈಟ್ ಇತ್ತು. ಅಂದರೆ ಅವರು ಸ್ವಲ್ಪ ಈ ಸಂಗೀತ ಮೇಡಮ್ ಮತ್ತು ಅಶ್ವಿನಿ ಮೇಡಮ್ ಅವರು ಸೇಮ್ ಒಂಥರ ಅವ್ರದ್ದು ಇವ್ರದ್ದು ಪರವಾಗಿಲ್ಲ, ಏನೋ ಒಂದು ಇದೆ. ಅಂದರೆ ಈಗ ಹೊಸಬರಿಗೆ ಚಾನ್ಸ್ ಕೊಡಬೇಕಿತ್ತು ಅಂತ ಕೆಲವರು ಹೇಳ್ತಾರೆ, ಇಲ್ಲ ಹಳೆ ಸೀಸನ್ ಅವ್ರಿಗೆ ಕೊಟ್ಟಿದ್ದಾರೆ ಅಂತ. ಹಳೆ ಸೀಸನ್ ಹೌದು ಸರ್, ಹಳೆ ಸೀಸನ್ ಅವ್ರಿಗೆ ಒಂದು ಹೊಸಬ್ರಿಗೂ ಕೊಡ್ಬೋದಾಗಿತ್ತು. ಏನೋ ಬಿಗ್ ಬಾಸು ಇವರು ಬರೀ ಸೆಲೆಬ್ರಿಟಿಗಳನ್ನೇ ಜಾಸ್ತಿ ಲೈಕ್ ಮಾಡ್ತಾರೆ. ಈಗ ಪಬ್ಲಿಕಲ್ಲಿ ತುಂಬ ಸೋಷಲ್ ಮೀಡಿಯಾದಲ್ಲಿ ತುಂಬ ಸ್ಟಾರ್ ಆದವ್ರು ತುಂಬ ಜನ ಇದ್ದಾರೆ. ಪಬ್ಲಿಕಲ್ಲಿ ಯಾರಿಗಾರು ಕೊಡ್ಬೋದಿತ್ತು. ಹಳೆ ಮಕ್ಕ ನೋಡಿ ಬೋರ್ ಆಗ್ತಿದೆ ಅಂತ ಹೇಳ್ತಾರೆ ಕೆಲವರು ಪಬ್ಲಿಕ್ ಆಡಿಯನ್ಸ್. ಹೌದು ಸರ್, ಪಬ್ಲಿಕ್ಕಲ್ಲಿ ಕೊಡಬೇಕಾಯ್ತು ಅಂದರೆ ಈಗ ಹೇಳಿದ್ನಲ್ಲ, ಅಂದರೆ ಅವ್ರ ಮನಸ್ಸಲ್ಲಿ ಏನೇನಿರುತ್ತೆ ಅವ್ರಿಗೆ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ. ಅದು ಯಾರು ಗೆಲ್ತಾರೆ ಸರ್? ಗಿಲ್ಲಿ ನಟ 100% ಫಿಕ್ಸ್. ಓಕೆ, ಟಾಪ್ 2 ಯಾರು ಇರ್ತಾರೆ? 4 ಎಲ್ಲ 2 ವಿನ್ನರ್ ಎಲ್ಲ 2 ಅಂತಂದರೆ ಅಶ್ವಿನಿ ಮೇಡಮೇ ಬರ್ಬೋದು ಲೇಡೀಸಲ್ಲಿ. ಟಾಪ್ 5 ಯಾರು ಬರ್ಬೋದು? 5 ಜನ ಯಾರು ಹೇಳ್ತೀರಾ? ಯಾರು ಬರಬೇಕು ಅಥವಾ ನೀವು ಅನಿಸಿದೆ? ಸರ್ ಗಿಲ್ಲಿ ನಟ, ಅಶ್ವಿನಿ ಮೇಡಮು ಮತ್ತು ಕಾವ್ಯ, ರಕ್ಷಿತಾ ಬರ್ತಾರೆ. ಬಿಟ್ಟರೆ ರಘು ಬರ್ಬೋದಾ? ಧ್ರುವಂತ್ ಬರ್ಬೋದಾ? ರಘು ಸರ್ ಬರ್ಬೋದು ರಘು ಬರ್ಬೋದು ನಮ್ಮ ಪ್ರಕಾರ. ಓಕೆ, ಥ್ಯಾಂಕ್ ಯು ಸರ್.
ನೋಡ್ತೀರಾ? ನೋಡ್ತೀನಿ. ಯಾರು ಇಷ್ಟ ಆಗ್ತಾರೆ? ನಮ್ಗೆ ಗಿಲ್ಲಿ. ಇಲ್ಲಿನ ಹೇಗೆ? ಅಂದರೆ ಅವ್ನು ಮಾತಾಡ್ತಾನೆ. ಅವನು ಹೊರಗಡೆ ಹೆಂಗಿದ್ದ ಹಂಗೇನು ಈಗ ಒಳಗಡೆ ಇರೋದು. ಅದೇ ರೀತಿ ನಾನು ನೋಡಿರೋದು, ಕಾಮಿಡಿ ಮಾಡ್ಕೊಂಡೇ ಇರ್ತಾನೆ, ಯಾರಿಗೂ ಅರ್ಟ್ ಆಗಲ್ಲ. ಅದು ಅರ್ಟ್ ಆಗುತ್ತೆ, ಆದರೆ ಅದೊಂದು ಅವನು ಅಂದರೆ ಅದು ಆ ಥರ ಅರ್ಟ್ ಆಗೋಂಗೆ ಮಾತಾಡ್ಬಾರ್ದಾಗಿತ್ತು ಅಷ್ಟೇ. ಅಂದರೆ ಕಾಮಿಡಿ ಮಾಡುವಾಗ ಬೇರೆ ಹೊಟ್ಟಾಗುತ್ತೆ. ಅಂದರೆ ಒಂದೊಂದು ಟೈಮಲ್ಲಿ ಮಾತ್ರ ಅರ್ಟ್ ಆಗುತ್ತೆ, ಯಾವಾಗ ಅರ್ಟ್ ಮಾಡಬೇಕು ಅಂತಲೇ ಮಾಡಲ್ಲ ಅವನು. ಒಂದೊಂದು ಟೈಮಲ್ಲಿ ಮಾತ್ರ ಅದಾಗುತ್ತೆ, ಪರ್ಸ್ನಲ್ ಆಗಿ ಹೋದಾಗ ಅಷ್ಟೇ. ಮತ್ತು ಬೇರೆ ಯಾರು ಇಷ್ಟ ಆಗ್ತಾರೆ? ಬೇರೆ ಅದೇ ಇದು ಕಾವ್ಯ, ಆಮೇಲೆ ಧನುಷು ಅಷ್ಟೇ. ರಘು ಒಬ್ಬರು. ರಕ್ಷಿತಾ ಅವ್ರು ಇಷ್ಟ ಆಗುತ್ತೆ. ಈಗ ನಿನ್ನೆ ರಘು ಅವರು ಊಟ ಮಾಡ್ತಾರೆ, ಗಿಲ್ಲಿ ಹೋಗಿ ಚಪಾತಿನ ಕೇಳ್ತಾರೆ, ಕೊಡಲ್ಲ. ಅದು ನೋಡಿಲ್ಲ ಸರ್, ನೋಡಿಲ್ಲ. ಬರೀ ರೀಲ್ಸಲ್ಲಿ ನೋಡಿದೆ, ಅದು ಕರೆಕ್ಟಾಗಿ ಗೊತ್ತಿಲ್ಲ. ಮತ್ತೆ ರಾಶಿಕಾ ಮತ್ತೆ ಸೂರಜ್ ಬಂದಾಗ ಅವ್ರು ತಟ್ಟೆ ಕೈ ತೊಗೊಂಡು ಸುಮ್ಮನಿರ್ತಾರೆ, ಗಿಲ್ಲಿ ಮಾತ್ರ ಕೊಡಲ್ಲ ಅವರು. ಹೌದಾ? ನಾನು ನೋಡಿಲ್ಲ ಕರೆಕ್ಟಾಗಿ, ಆದರೆ ಇವಾಗ ರೀಲ್ಸಲ್ಲಿ ನೋಡಿದೆ, ನೆನೆ ನೋಡಿಲ್ಲ. ಅಂದರೆ ಈಗ ಗಿಲ್ಲಿ ರಘು ಅವರು ಇಬ್ಬರು ಕಾಂಬಿನೇಷನ್ ಹೇಗಿದೆ? ಈಗ ಮುಂಚೆ ಚೆನ್ನಾಗಿತ್ತು, ಇವಾಗ ಒಂದು ಸ್ವಲ್ಪ ಇದಾಗಿದೆ. ಅದೇ ನಾಮಿನೇಷನ್ ಇದರಿಂದನೇ ಇದಾಗಿದ್ದು. ಕಾಮಿಡಿ ಮಾಡ್ಬೇಕಾದ್ರೆ ಸ್ವಲ್ಪ ಪರ್ಸ್ನಲ್ ಆಗಿ ಹೋಯ್ತಾರಲ್ಲ ಗಿಲ್ಲಿ, ಅದರಿಂದ ಸ್ವಲ್ಪ ಅವ್ರಿಗೆ ಇದಾಗಿದೆ ಅಷ್ಟೇ. ಓಕೆ, ರಕ್ಷಿತ್ ಹೇಗೆ ಆಡ್ತಿದ್ದಾರೆ? ರಕ್ಷಿತ್ ಚೆನ್ನಾಗಿ ಆಡ್ತಾಯಿದ್ದಾರೆ, ಅವ್ರಿಗೆ ಇಷ್ಟ ಬರ್ದಂಗೆ ಆಡ್ತಾಯಿದ್ದಾರೆ. ನಮಗೆ ಇಷ್ಟ ಆಗಿರೋದು 4 ಜನ ಅಷ್ಟೇ. ಅಶ್ವಿನಿ ಗೌಡ ಅವರ ವ್ಯಕ್ತಿತ್ವ ಹೆಂಗಿದೆ ಹಂಗೆ ಆಡ್ತಾ ಇದ್ದಾರೆ ಅನ್ಸ್ತದೆ ನಮಗೆ. ಅವ್ರು ಹೆಂಗವ್ರೆ ಅವರು ಈಚ್ ಕಡೆ ಹಂಗೆ ಆಡ್ತಿದ್ದಾರೆ, ಈಚ್ ಕಡೆ. ಈಗ ಮೊದಲ ತಾವು ಗಲಾಟೆ ಮಾಡ್ತಾರೆ, ಈಗ ಲಾಸ್ಟ್ 2 ವೀಕ್ ತುಂಬ ಸೈಲೆಂಟ್ ಆಗಿದ್ದಾರೆ. ಹಾಂ, ಅಂದರೆ ಅದೇ ಸುದೀಪ್ ಸರ್ ಹೇಳಿದ್ರಲ್ಲ 2.0, ಅದನ್ನು ಸೀರಿಯಸ್ಸಾಗಿ ತಗೊಂಡೇನೋ ಮಾಡ್ತಾ ಇರಬೇಕು ಅನಿಸುತ್ತೆ. ಅಂದರೆ ಅದರಿಂದ ಬೇರೆಯವ್ರಿಗೂ ಸ್ವಲ್ಪ ಮೈಂಡ್ ಎಲ್ಲ ಫ್ರೆಶ್ ಆಗಿ ಬಿಗ್ ಬಾಸ್ ಮನೇಲಿ ಇದ್ದಾರೆ ಅನಿಸುತ್ತೆ. ಈಗ ವೈಟ್ ಕಾರ್ಡಿಂದ ರಜತ್ ಮತ್ತು ಗೌತಮ್ನ ಕಳಿಸಿರೋದು ಸರಿ ಅನಿಸುತ್ತೆ ನಮಗೆ. ಬೇರೆ ಯಾರಿಗಾದ್ರು ಚಾನ್ಸ್ ಕೊಡಬೇಕಿತ್ತು? ಬೇರೆಯವ್ರಿಗೆ ಯಾರಿಗಾದ್ರೂ ಚಾನ್ಸ್ ಕೊಡಬೇಕಾಗಿತ್ತು ಅನಿಸುತ್ತೆ. ಅದು ಬೇರೆಯವ್ರಿಗೆ ಯಾರು ಚಾನ್ಸ್ ಕೊಟ್ಟಿದ್ರೆ ಚೆನ್ನಾಗಿ ಉಪಯೋಗ ಮಾಡ್ಕೊಂಡಿರೋರು. ಹೋದ ಸೀಸನಲ್ಲೇ ಬಂದಿರೋದು, ಅವ್ರಿಗೆ ಗೊತ್ತಿರೋಲ್ಲ ಈಗ ಏನು ಮಾಡ್ದಾಗಬೇಕು ಅಂತಂದು. ಚೆನ್ನಾಗಿರ್ತದೆ. ಈಗ ಗಿಲ್ಲಿ ವಿರುದ್ಧ ಬಿಟ್ಟು ನಾಮಿನೇಟ್ ಮಾಡ್ತಾರೆ ಅಂತ ಅನ್ಸುತ್ತೆ. ಅದೇ ಅವರ ಇನ್ನೊಂದು ಮುಖ ತೋರಿಸ್ತಿದ್ದಾರೆ ಅನಿಸುತ್ತೆ. ಅವ್ರ ಕ್ಯಾರೆಕ್ಟರನ್ನು ಈಗ ಹೊರಗಡೆ ಬಂದಿದೆ ಅನಿಸುತ್ತೆ. ಮತ್ತು ಸುದೀಪ್ ಸರ್ ಜೊತೆ ಮಾತಾಡಬೇಕಾದ್ರೆ ಮಾತ್ರ ಕನ್ನಡ ಅದು ಇದು ಅಂತಾರೆ. ಮತ್ತು ಬೇರೆಯವ್ರ ಜೊತೆ ಜಗಳ ಮಾಡಬೇಕಾದ್ರೆ 100% ಇಟ್ಕೊಡ್ತಾರೆ. ಮತ್ತು ಯಾರು ಗೆಲ್ಲಬೇಕು, ಯಾರು ಗೆಲ್ತಾರೆ? ನನಗೆ ಗಿಲ್ಲಿನೇ ಅನಿಸುತ್ತೆ, ಗೆಲ್ಲೋದು ಅವರೇ ಅನಿಸುತ್ತೆ. ಈಗ ರಜತ್ತು ಅಂದರೆ ಗಿಲ್ಲಿನ ಗೆಲ್ಲಿಸ್ಬಾರ್ದು ಅಂತ ರಜತ್ ಕರ್ಕೊಂಡು ಅಂತ ಹೇಳ್ತಾರೆ. ಹಂಗೇನು ಅನ್ಸಲ್ಲ. ಅದೇ ಅವ್ರಿಗೊಂದು ಚಾನ್ಸ್, ಇನ್ನೊಂದು ಚಾನ್ಸ್ ಕೊಟ್ಟಿದ್ದಾರೆ ವೈಲ್ಡ್ ಕಾರ್ಡ್ ಎಂಟ್ರಿಗೆ. ಸೂರಜ್ ಮತ್ತು ರಾಶಿಕಾ ಹೇಗೆ ಆಡ್ತಿದ್ದಾರೆ? ಅದೇ ಅವ್ರು ಇಷ್ಟ ಬಂದಾಗ ಆಡ್ತಿದ್ದಾರೆ. ಅವ್ರು ಹೆಂಗೆ ಬರುತ್ತೆ ಹಂಗೆ ಆಡ್ತಿದ್ದಾರೆ. ಅವ್ರಿಗೆ ಹೆಂಗೆ ಇಷ್ಟ ಹಂಗೆ ಆಡ್ಕೊಂಡು ಹೋಗ್ತಿದ್ದಾರೆ ಅಷ್ಟೇ. ಅವರು ಟಾಸ್ ಆಡಿದ್ರು, ಅವ್ರು ಟಾಸ್ ಗೆಲ್ಲಕ್ಕಿಂತ ಹೆಚ್ಚಾಗಿ ಗಿಲ್ಲಿ ಕಾವ್ಯನ ಸೋಲಿಸ್ಬೇಕು ಅಂತಲೇ ಆಟ ಆಡ್ತಿದ್ರು. ಹೌದು, ಹಂಗೆ ಆಡ್ತಾಯಿದ್ರು. ಅವರು ಈಚ್ ಕಡೆ ಹಾಕಬೇಕು ಅಂತಲೇ ಜಾಸ್ತಿ ಆಡ್ತಾಯಿದ್ರು. ಅವ್ರಿಗೆ ಗೆಲ್ಲಬಾರ್ದು, ಈ ರೀತಿ ಸೋಲ್ಬೇಕು ಅನ್ನೋದು ಆಸೆ ಬಿಡ್ತಾರೆ. ಅವ್ರ ಆಟ ಬಿಟ್ಬಿಟ್ಟಿದ್ದಾರೆ ಅಲ್ಲಿ. ಹೌದು, ಅಂದರೆ ಅವರಿಬ್ರು ಕಂಡ್ರೆ ಆಗಲ್ಲ ಅಲ್ವಾ, ರಾಶಿಕಾ ಮತ್ತು ಅವ್ರಿಗೆ ಗಿಲ್ಲಿಗೆ. ಅದಕ್ಕೇ ಅವ್ರು ಹಂಗೆ ಆಡ್ತಿದ್ರು. ನೋಡಿ, ಗಿಲ್ಲಿ ಯಾವಾಗಲೂ ಟಾಸ್ಕಲ್ಲೆಲ್ಲ ಸೋಲ್ತಾ ಇರ್ತಾರೆ. ಅದೇ ಟಾಸ್ಕಲ್ಲಿ ಗೆಲ್ಲಬೇಕಷ್ಟೇ. ಎಲ್ಲ ಬೇರೆಯಲ್ಲಿದೆ. ಟಾಸ್ಕಲ್ಲಿ ಒಂದ್ರಲ್ಲಿ ಮಾತ್ರ ಗೆಲ್ಲಬೇಕು. ಮತ್ತು ಈಗ ಲಾಸ್ಟ್ ಸೀಸನ್ ಎಲ್ಲ ನೋಡಿದ್ರಾ? ಲಾಸ್ಟ್ ಸೀಸನ್ ನೋಡಿದ್ದೀನಿ. ಈ ಸೀಸನ್ ಲಾಸ್ಟ್ ಸೀಸನ್ಗೆ ಏನು ಡಿಫ್ರೆನ್ಸ್ ಇದೆ ಅನ್ಸುತ್ತಾ? ಅಂದರೆ ಕಂಟೆಸ್ಟೆಂಟು ಹೋದ ಸೀಸನಲ್ಲಿ ಸ್ವಲ್ಪ ಇವರಿದ್ರು, ಅರ್ಥ ಮಾಡಿಕೊಂಡು ಎಲ್ಲ ಕ್ಲೀನಾಗಿ ಆಡ್ತಿದ್ರು. ಈ ಸೀಸನಲ್ಲಿ ಜಾಸ್ತಿ ಅರ್ಥ ಮಾಡ್ಕೊಳ್ಳಲ್ಲ. ಟಾಸ್ಕು ಅರ್ಥ ಮಾಡ್ಕೊಳ್ಳಲ್ಲ, ಏನೂ ಅರ್ಥ ಮಾಡ್ಕೊಳ್ಳಲ್ಲ. ಧನುಷ್ ಕೂಡ ಆಡ್ತಿದ್ದಾರೆ. ಚೆನ್ನಾಗಿ ಆಡ್ತಿದ್ದಾರೆ, ಸೈಲೆಂಟಾಗಿದ್ದಾರೆ. ಆದರೆ ಚೆನ್ನಾಗಿ ಆಡ್ತಿದ್ದಾರೆ. ಅವ್ರಿಗೆ ಹಿಂಗೆ ಅನುಕೂಲ ಹಂಗೆ ಆಡ್ತಿದ್ದಾರೆ. ಇನ್ನೊಂದು ಧ್ರುವಂತೂ ಯಾವಾಗಲೂ ಹೇಗೆ ಆಡ್ತಾರೆ? ಧ್ರುವಂತ್ ಸೈಲೆಂಟ್ ಬಿಡಿ. ಅವ್ರ ಬಗ್ಗೆ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ, ಅವ್ರ ಬಗ್ಗೆ ಏನೂ ಗೊತ್ತಿಲ್ಲ ಸರ್ ನನಗೆ. ಅವ್ರ ಆಟ ಇಷ್ಟ ಆಗುತ್ತೆ ಹೋಗ್ಲಿ? ಇಲ್ಲ ಸರ್, ಇಷ್ಟ ಆಗಲ್ವಾ? ಯಾಕೆ ಅಂದರೆ ಏನು ಸೈಲೆಂಟಾಗಿರ್ತಾರೆ. ಯಾವಾಗಲೂ ಜಗಳ ಏನು ಮಾತಾಡಲ್ಲ. ಯಾವಾಗ ಬೇಕು ಅವಾಗ ಮಾತಾಡ್ತಾರೆ. ಅವರು ಇಷ್ಟ ಇಲ್ಲ ನನಗೆ, ಒಟ್ಟಿನಲ್ಲಿ ಅವ್ರು ಇಷ್ಟ ಇಲ್ಲ. ಇನ್ನು ಈ ಸಲ ಜಾಹ್ನವಿ ಹೆಲ್ಮೆಟ್ ಮಾಡಿದ್ದೀವಿ, ವೀಕಲ್ಲಿ ನಿಮಗೆ ಓಕೆ ಆಯಿತಾ? ಓಕೆ ಅಂತೇನಿಲ್ಲ, ಓಟ್ ಪ್ರಕಾರ ಅಂದರೆ ಓಕೆ ಅನಿಸುತ್ತೆ. ಓಕೆ. ಅವ್ರು ಬೇರೆ ಯಾರು ಬರಬೇಕಿಲ್ಲ? ಬೇರೆ ಯಾರಿದ್ರು? ಬೇರೆ ಯಾರಿಲ್ಲ, ಅವರೇ ಬರಬೇಕಾಗಿತ್ತು. ಆಡು ಹೇಗಾಡ್ತಾರೆ? ಅದೇ ಅಂದರೆ ಅವರು ಉತ್ತರ ಕರ್ನಾಟಕದಿಂದ ಬಂದಿರೋದ್ರಿಂದ ಸ್ವಲ್ಪ ಅರ್ಥ ಆಗೋದು ಅವ್ರಿಗೆ ಇದಾಗುತ್ತೆ. ಚೆನ್ನಾಗಿ ಆಡ್ತಿದ್ದಾರೆ ಅನಿಸುತ್ತೆ. ಅವರು ಅಲ್ಲಿಂದ ಬಂದು ಈಗ ಆಡ್ತಾರೆ, ಚೆನ್ನಾಗಿ ಆಡ್ತಿದ್ದಾರೆ. ನಿಮಗೆ ಒಂದು ಟಾಪ್ 5 ಯಾರು ಬರ್ಬೋದು? ಕಾವ್ಯ, ಗಿಲ್ಲಿ, ರಘು, ಆಮೇಲೆ ಅಶ್ವಿನಿ ಮತ್ತು ಇನ್ನೊಬ್ಬರು ಧನುಷ್ ಬರ್ಬೋದು, ಇಲ್ಲ ರಕ್ಷಿತಾ. ಮತ್ತು ಈ ವಾರ ಯಾರು ಹೆಲ್ಮೆಟ್ ಹಾಕ್ಬೋದು? ಅಭಿಷೇಕ್ ಅಂದರೆ ಈ ವಾರ ಏನು ಮಾಡಿಲ್ಲ ಅವರು. ಆದರೂ ಕ್ಯಾಪ್ಟನ್ ಆಗಿದ್ದಾರೆ ಅಂತ ಅನಿಸುತ್ತೆ. ಅದಕ್ಕೆ
ಆದ್ರೂ ಇವಾಗ ಅವರೇ ಬರ್ತಾರೆ ಅಂತೀರಾ? ಹೌದು ಅಂದ್ಕೊಂಡಿದ್ದೀನಿ, ಕರೆಕ್ಟಾಗಿ ಓಕೆ, ಬಿಗ್ ಬಾಸ್ ಮನೇಲಿ ಹೀರೋ ಅಂದರೆ ಯಾರು? ಹೀರೋ ಅಂದರೆ ಯಾರೂ ಇಲ್ಲ ಅಲ್ಲಿ. ಯಾರು ಇಲ್ಲ. ಒಟ್ಟಿನಲ್ಲಿ ಎಂಟರ್ಟೈನ್ ಮಾಡೋದ್ರಲ್ಲಿ ಗಿಲ್ಲಿ ಎಂಟರ್ಟೈನ್ಮೆಂಟ್. ಕಾಮಿಡಿಯನ್ನು ಅವರೂ ಅವರೇ ಅವರೇನೆ. ಬಿಗ್ ಬಾಸ್ ಮನೇಲಿ ವಿಲನ್ ಅಂದರೆ ಯಾರು? ಇಲ್ಲ ಅನ್ನಂದರೆ ಈಚೆಗೆ ಯಾರೂ ಇಲ್ಲ, ಎಲ್ಲ ಸೈಲೆಂಟ್ ಆಗ್ಬಿಟ್ಟಿದಾರಲ್ಲ. ಅಶ್ವಿನಿ ಮ್ಯಾಮ್ ಇದ್ರು, ಅವರು ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಎಲ್ಲರೂ. ಈಗ ಯಾರಿಲ್ಲ. ಯಾರು ಇಲ್ಲ. ಓಕೆ, ಯಾರು ಗೆಲ್ಬೇಕು ಫೈನಲ್ ಆಗಿ? ಅದೇ ಗಿಲ್ಲಿ ಅವರು ಬಿಟ್ಟರೆ ಇವರು ಕಾವ್ಯ ಅವರಲ್ಲಿ ಇವರಿಬ್ಬರಲ್ಲೇ ಗೆಲ್ಲಬೇಕು. ಇಬ್ಬರಲ್ಲಿ ಯಾರೊಬ್ರು ಗೆಲ್ಬೇಕು. ಓಕೆ ಬ್ರದರ್.